ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಪ್ರಥಮ ವರ್ಷ BA ಅವರಿಗೆ ಹಿಸ್ಟ್ರಿಯಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆದ ಚಾಪ್ಟರ್ ಮತ್ತು ಪ್ರತಿ ವರ್ಷವೂ 10 ಇಲ್ಲ 15 ಮಾರ್ಕ್ಸ್ಗೆ ಬಂದೇ ಬರುವಂಥ ಒಂದು ಚಾಪ್ಟರನ್ನು ಕ್ಲಾಸ್ ತೊಗೊಳ್ತಾ ಇದ್ದೇನೆ. ನಿಮಗೆ ಬುಕ್ಸ್ ಇಟ್ಕೊಂಡು ಓದಲಿಕ್ಕೆ ಸಮಯ ಇಲ್ಲ ಅಂತಾದರೆ ಮೊಬೈಲಲ್ಲಿ ಕ್ಲಾಸ್ ಇದ್ದರೆ ಓದ್ಕೊಳ್ಳಿಕ್ಕೆ ಅಥವಾ ಕೇಳಿಕೊಂಡು ಅರ್ಥ ಮಾಡಿಕೊಂಡು ಬರೀಲಿಕ್ಕೆ ಈಸಿ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ಚಾಪ್ಟರನ್ನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾವು ಈ ಕ್ಲಾಸನ್ನು ಶುರು ಮಾಡೋಣ. ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯ ಅಂತ ಇರ್ತಾನೆ. ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ ಮೌರ್ಯ ಸಾಮ್ರಾಜ್ಯದ ರಾಜನಾಗಿರ್ತಾನೆ. ತುಂಬ ಚೆನ್ನಾಗಿ ಆಡಳಿತ ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಅವರ ಮಗನಾದ ಅಶೋಕ ಚಕ್ರವರ್ತಿ ಮತ್ತು ಅಪ್ಪನ ಮರಣ ನಂತರ ಕ್ರಿಸ್ತಪೂರ್ವ 273ರಲ್ಲಿ ಬಿಂದುಸಾರ ಮರಣ ಹೊಂದ್ತಾನೆ. ಅವನು ಮರಣ ಹೊಂದಿದ ನಂತರ ಅಧಿಕಾರಕ್ಕೆ ಬರುವವನೇ ನಮ್ಮ ಅಶೋಕ ಚಕ್ರವರ್ತಿ. ತುಂಬ ಇಂಪಾರ್ಟೆಂಟ್ ಆಗಿರುವ ಈ ಚಾಪ್ಟರನ್ನು ನಾವು ಈಗ ಸ್ಟಾರ್ಟ್ ಮಾಡೋದಾದರೆ, ಅವನ ಆಡಳಿತ ಕಾಲ ಯಾವಾಗ ಅಂದರೆ ಕ್ರಿಸ್ತಪೂರ್ವ 273, ಅವನ ತಂದೆಯ ಮರಣ ನಂತರದಿಂದ 232 ತನಕ ಅವನು ಅಧಿಕಾರದಲ್ಲಿರ್ತಾನೆ, ಆಡಳಿತ ನಡೆಸ್ಕೊಂಡು ಹೋಗ್ತಾನೆ. ಅಶೋಕನ ಆಡಳಿತ ತುಂಬ ಇತಿಹಾಸದಲ್ಲಿ ತುಂಬ ಹೆಸರುವಾಸಿಯಾಗಿರ್ತದೆ. ಅವನ ಆಡಳಿತ ತುಂಬ ಮಾನವೀಯ ಮೌಲ್ಯಗಳನ್ನು ಹೊಂದಿತ್ತು ಮತ್ತು ಇತಿಹಾಸದಲ್ಲಿ ಎಲ್ಲರೂ ನೆನಪಿಟ್ಟುಕೊಳ್ಳುವಂತಹ ಒಂದು ಅಧಿಕಾರ ನಡೆಸ್ಕೊಂಡು ಹೋಗ್ತಾ ಇದ್ದ, ಆಡಳಿತವನ್ನು ನಡೆಸ್ತಿದ್ದ ಅಂತ ನಾವು ಈಗಾಗಲೇ ಕೇಳಿದ್ದೀವಿ. ಪ್ರಾಥಮಿಕ ಶಿಕ್ಷಣದಿಂದಲೇ ಅಶೋಕ ಚಕ್ರವರ್ತಿಯ ಬಗ್ಗೆ ನಾವು ಕೇಳ್ಕೊಂಡೇ ಬಂದಿರೋದ್ರಿಂದ ನಮಗೆ ಇದು ಬರೀಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಹಾಗೆ ಅವರ ಚಾಪ್ಟರ್ನ ಸ್ವಲ್ಪ ಮೇಲಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ಬುಕ್ಕಲ್ಲಿ ಹೇಗಿದೆ ಹಾಗೆಯೇ. ಅಶೋಕ ಭಾರತದ ಬಹುದೊಡ್ಡ ಚಕ್ರವರ್ತಿ ಎಂಬುದಾಗಿ ಈಗಾಗಲೇ ಖ್ಯಾತಿ ಗಳಿಸಿದ್ದಾನೆ. ಅಲ್ಲದೆ ಇತಿಹಾಸದಲ್ಲಿ ವಿಶಿಷ್ಟವಾದ ಸ್ಥಾನವೊಂದನ್ನು ಹೊಂದಿದ್ದಾನೆ. ಬಿಂದುಸಾರನ ಮರಣವಾದ 4 ವರ್ಷಗಳ ನಂತರ ಸುಮಾರು 269ರಲ್ಲಿ ಅಶೋಕ ಸಿಂಹಾಸನಾರೋಹಣರಾದ್ರೆಂದು ಹೇಳ್ತಾ ಇತಿಹಾಸದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆಯೇ ಈ ಅಶೋಕನ ಸಾಧನೆ ಅಥವಾ ಅಶೋಕನನ್ನು ನೆನಪಿಟ್ಟುಕೊಳ್ಳುವಂತಹ ಒಂದು ಮಹಾನ್ ಸಾಧನೆಗಳು ಏನಂತ ಹೇಳಿದರೆ, ಕಳಿಂಗ ಯುದ್ಧ ಅವನ ಸಾಮ್ರಾಜ್ಯವನ್ನು ಏನು ಸ್ಥಾಪನೆ ಮಾಡ್ತಾನಲ್ಲ, ಅವನು ಕಳಿಂಗ ಯುದ್ಧದಿಂದ ತುಂಬ ಹೆಸರುವಾಸಿಯಾಗ್ತಾನೆ. ಕಳಿಂಗ ರಾಜ್ಯವು ಮಹಾನದಿ ಮತ್ತು ಗೋದಾವರಿ 2 ನದಿಗಳ ನಡುವೆ ಮತ್ತು ಬಂಗಾಳ ಕೊಲ್ಲಿಯ ತೀರದಲ್ಲಿ ಇತ್ತು. ಅಶೋಕನ ಕಾಲದಲ್ಲಿ ಕಳಿಂಗ ರಾಜ್ಯವು ಒಂದು ಪ್ರಬಲ ಮತ್ತು ಸ್ವತಂತ್ರವಾದ ರಾಜ್ಯವಾಗಿತ್ತಂತೆ. ಹಾಗಾಗಿ ಅವನಿಗೆ ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವಂತಹ ಇಚ್ಛೆ ಜಾಸ್ತಿಯಾಗಿತ್ತು. ಕಳಿಂಗದ ರಾಜನು ತನ್ನ ಸೇನಾ ಶಕ್ತಿಯನ್ನು ತುಂಬ ವೃದ್ಧಿಗೊಳಿಸ್ತಾನಂತೆ. ಅವರ ಸೈನ್ಯದ ಶಕ್ತಿ ಜಾಸ್ತಿಯಾಗಿತ್ತು. ಹಾಗೆ ಕಳಿಂಗ ರಾಜ್ಯದ ಈ ಶಕ್ತಿಯನ್ನು ತಡೆಗಟ್ಟುವ ಉದ್ದೇಶದಿಂದ ಅಶೋಕ ರಾಜನು ಕೂಡ ದೊಡ್ಡ ಸೈನ್ಯದೊಂದಿಗೆ ಅವನು ತನ್ನ ಸೇನಾ ಶಕ್ತಿಯನ್ನು ಬಲಪಡಿಸಿಕೊಂಡು ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ರಾಜ್ಯದ ಮೇಲೆ ದಂಡೆತ್ತಿ ಹೋಗ್ತಾನೆ. 2 ಸೈನ್ಯಗಳು ಬಹಳ ದಿನಗಳ ಕಾಲ ಯುದ್ಧ ಮಾಡಿದವು. ಅಂತಿಮವಾಗಿ ಅಶೋಕನು ಕಳಿಂಗ ರಾಜನನ್ನು ಸೋಲಿಸುವುದರಲ್ಲಿ ಯಶಸ್ವಿಯಾಗ್ತಾನೆ. ಕಳಿಂಗ ಯುದ್ಧ ಅಶೋಕನ ಆಳ್ವಿಕೆಯಲ್ಲಿ ನಡೆದ ಅತಿ ಪ್ರಾಮುಖ್ಯವಾದ ಘಟನೆಯಾಗಿರ್ತದೆ. ಹಾಗೆಯೇ ಕಳಿಂಗ ಯುದ್ಧದಿಂದಾಗಿ ಏನೇನಾಯಿತು, ಹೇಗೆಲ್ಲ ಚೇಂಜಸ್ ಆಯಿತು, ಯಾಕೆ ಕಳಿಂಗ ಯುದ್ಧ ಹೆಸರುವಾಸಿಯಾಗಿರ್ತಾನೆ ಅಶೋಕ ಆ ಯುದ್ಧದಿಂದಾಗಿ ಅಂತ ಹೇಳಿದರೆ, ಕಳಿಂಗ ಯುದ್ಧ ಅಶೋಕನ ಜೀವನವನ್ನೇ ಬದಲಾಯಿಸಿತು. ಈ ಯುದ್ಧದಿಂದ ಮೌರ್ಯರ ಆಳ್ವಿಕೆಯಲ್ಲಿ ಒಂದು ಹೊಸ ಯುಗದ ಅಂಕುರಾರ್ಪಣೆಯಾಯಿತು. ಕಳಿಂಗ ಯುದ್ಧದಲ್ಲಿ ಉಂಟಾದ ಸಾವು, ನೋವು, ದುಃಖ ಹಾಗೂ ಇವೆಲ್ಲವೂ ಕೂಡ ಅಶೋಕನ ಮನಸ್ಸಿನ ಮೇಲೆ ಬಹಳವಾದ ಪರಿಣಾಮವನ್ನು ಬೀರುತ್ತವೆ. ಒಂದು ಯುದ್ಧ ಅಂತಾದ ಕ್ಷಣ ತುಂಬ ಸಾವು ನೋವುಗಳು ಆಗೇ ಆಗ್ತದೆ. ಯಾವುದೇ ಸಾವು ನೋವುಗಳಿಲ್ಲದೆ ಯುದ್ಧ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆ ಯುದ್ಧದಿಂದಾದ ಆ ನೋವುಗಳು ಅದೆಲ್ಲ ಅಶೋಕ ರಾಜನ ಮೇಲೆ ತುಂಬ ಪರಿಣಾಮ ಬೀರ್ತು. ಅಂದರೆ ತುಂಬ ನೊಂದ್ಕೊಳ್ತಾನೆ, ಇಷ್ಟೆಲ್ಲ ಸಾವು ನೋವು ಆಯ್ತಲ್ಲ. ಕಳಿಂಗ ಯುದ್ಧಕ್ಕಿಂತ ಮೊದಲು ತುಂಬ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಥವಾ ವಿಶಾಲವಾಗಿ ನನ್ನ ಸಾಮ್ರಾಜ್ಯವನ್ನು ಹರಡಬೇಕು, ತುಂಬ ರಾಜ್ಯಗಳನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂತಹ ಅಶೋಕನ ಮನಸ್ಥಿತಿ ಈ ಯುದ್ಧದ ನಂತರ ಬದಲಾಗ್ತದೆ. ಸಾವು ನೋವುಗಳಿಂದ ಆದ ಪರಿಣಾಮವನ್ನು ಎನಿಸಿಕೊಂಡು ಅವನು ತನ್ನ ಸಾಮ್ರಾಜ್ಯಶಾಹಿ ಮನೋಭಾವನೆಯನ್ನು ಬಿಟ್ಟು ಮಾನವೀಯ ಮೌಲ್ಯಗಳಿಂದ ರಾಜ್ಯವನ್ನು ನಡೆಸ್ಕೊಳ್ಬೇಕು ಅಂತ ತನ್ನ ರಾಜನೀತಿಯನ್ನೇ ಬದಲಾಯಿಸ್ಕೊಳ್ತಾನೆ. ಇನ್ನು ಮುಂದೆ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಯುದ್ಧ ಮಾಡುವುದಿಲ್ಲ ಎಂದು ನಿರ್ಧರಿಸ್ತಾನೆ. ಹಾಗೆಯೇ ಕತ್ತಿಯಿಂದ ಗೆಲ್ಲಲಾಗದ ಜನರನ್ನು ಧರ್ಮದ ಹಾದಿಯಲ್ಲಿ ಗೆಲ್ಲಬೇಕೆಂದು ನಿರ್ಧರಿಸ್ತಾನೆ. ಅಶೋಕನ ದಿಗ್ವಿಜಯಗಳ ಸಾಲಿನಲ್ಲಿ ಧರ್ಮ ವಿಜಯವನ್ನು ನೆರವೇರಿಸುವ ಜ್ಞಾನೋದಯ ಉಂಟಾಗ್ತದೆ. ಅಂದರೆ ಯಾವಾಗ ದಿಗ್ವಿಜಯಗಳನ್ನು ಮಾಡ್ತಾ ಇದ್ನೋ ಅದರೆಲ್ಲರ ಬದಲಾಗಿ ನಾನು
ಧರ್ಮದ ವಿಜಯವನ್ನು ಮಾಡ್ತೇನೆ, ನಾನು ಜನರ ಮನಸ್ಸನ್ನು ಗೆಲ್ತೇನೆ ಎನ್ನುವಂತಹ ಒಂದು ಜ್ಞಾನೋದಯ ಅವನಿಗೆ ಹುಟ್ಟುತ್ತದೆ. ಬುದ್ಧನ ಸರಳ ತತ್ವಗಳು ಅವನನ್ನು ಆಕರ್ಷಿಸಿದ್ದಲ್ಲದೆ ಆತನ ಮನಸ್ಸಿನ ಬೇಗೆಯನ್ನು ಕೂಡ ತಣಿಸ್ತಾವಂತೆ. ಅಂದರೆ ಬೌದ್ಧ ಧರ್ಮದಲ್ಲಿರುವಂತಹ ತತ್ವಗಳೆಲ್ಲವೂ ಅವರದ್ದು, ಬೌದ್ಧ ಧರ್ಮದ ತತ್ವಗಳೇನೆಂದರೆ ಅವರು ಮಾನವೀಯತೆಯನ್ನು ಭಾರಿ ಸಹಕಾರ ಮಾಡ್ತಾ ಇರ್ತಾರೆ. ಅಂದರೆ ಮಾನವೀಯತೆಗೆ ಜಾಸ್ತಿ ಬೆಲೆ ಕೊಡ್ತಾರೆ. ಮಾನವ ಧರ್ಮದಲ್ಲಿ ಬೇಕಿರುವುದೇ ತುಂಬ ಮಾನವೀಯತೆ, ಅದನ್ನು ಅವರು ಪ್ರತಿಪಾದಿಸ್ತಾರೆ. ಅಂತಹ ಅವರ ಬೌದ್ಧ ಧರ್ಮದ ತತ್ವಗಳೇ ಅಶೋಕನನ್ನು ತುಂಬ ಆಕರ್ಷಿಸ್ತದೆ. ಅಶೋಕನು ಬೌದ್ಧ ಧರ್ಮಗಳನ್ನು ತುಂಬ ಗೌರವಿಸ್ತಾನೆ. ಬುದ್ಧನ ತತ್ವಗಳನ್ನು ಅಖಂಡ ಭಾರತದಲ್ಲಿ ಮತ್ತು ವಿದೇಶದಲ್ಲಿ ಪ್ರಸಾರ ಮಾಡಲು ಕೂಡ ನಿರ್ಧರಿಸ್ತಾನೆ. ಅವನು ಯಾವುದು ಧರ್ಮ ಮತ್ತು ಅದರ ತತ್ವಗಳಿಂದ ತತ್ವಗಳಿಂದ ಆಕರ್ಷಿಸ್ತಾನೋ ಆ ತತ್ವಗಳನ್ನು ಗೌರವಿಸುವುದಷ್ಟೇ ಅಲ್ಲದೆ ಆ ತತ್ವಗಳನ್ನು, ಬೌದ್ಧ ಧರ್ಮದ ತತ್ವಗಳನ್ನು ವಿದೇಶ, ಭಾರತ ಎಲ್ಲ ಕಡೆ ಹರಡಲಿಕ್ಕೆ ನಿಶ್ಚಯ ಮಾಡಿ ತನ್ನ ಪ್ರಜೆಗಳ ಸುಖಕ್ಕಾಗಿ ತನ್ನ ಜೀವನವನ್ನೇ ಮುಡಿಪಾಗಿಡ್ತಾನೆ. ಪ್ರಜೆಗಳ ಅಭಿವೃದ್ಧಿಗಾಗಿ, ಅವರ ಸುಖಕ್ಕಾಗಿ ದುಡಿಯುವುದೇ ಒಬ್ಬ ರಾಜನ ಕರ್ತವ್ಯವೆಂದು ಅವನು ಭಾವಿಸ್ತಾನೆ. ಅಷ್ಟೇ ಅಲ್ಲದೆ ತನ್ನ ಅಧಿಕಾರಿಗಳಿಗೂ ಕೂಡ ಪ್ರಜೆಗಳನ್ನು ಸಂತೋಷವಾಗಿರುವ ಕೆಲಸವನ್ನು ಅಷ್ಟೇ ಮಾಡಬೇಕೆಂದು ಆಜ್ಞೆಯನ್ನು ಕೂಡ ಮಾಡ್ತಾನೆ. ಪ್ರಜೆಗಳ ಹಿತವನ್ನು ಬಯಸುವುದಕ್ಕಿಂತ ಬೇರೆ ಯಾವುದೇ ಕರ್ತವ್ಯವೂ ಇಲ್ಲ ಒಬ್ಬ ರಾಜನಿಗೆ. ಈ ಲೋಕದಲ್ಲಿ ಪ್ರಜೆಗಳನ್ನೆಲ್ಲ ಸಂತೋಷವಾಗಿ ಇರುವಂತೆ ಮಾಡುವುದು ಒಬ್ಬ ರಾಜನಾದವನ ಕರ್ತವ್ಯ ಅಂತ ಹೇಳಿ ಅವನೊಂದು ಶಾಸನವನ್ನು ಕೂಡ ಬರೀತಾನೆ. ಅದೇ ಕಳಿಂಗ ಶಾಸನವಾಗಿರ್ತದೆ. ಸೊ ಕಳಿಂಗ ಯುದ್ಧದಿಂದ ಅವನ ಮನಸ್ಸಿನಲ್ಲಿ ತುಂಬ ಬದಲಾವಣೆಗಳು ಆಗಿ ಅವನು ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಲಿಕ್ಕೆ ಹೋಗ್ತಾನೆ. ಹಾಗೆ ಪ್ರಜೆಗಳ ಸುಖವಷ್ಟೇ ಒಬ್ಬ ರಾಜನ ಮುಖ್ಯವಾದ ಗುರಿ ಅನ್ನೋದನ್ನು ನಂಬುವುದಷ್ಟೇ ಅಲ್ಲದೆ ತಾನು ಹಾಗೆ ನಡೆದುಕೊಂಡು ಅದರ ಬಗ್ಗೆ ಒಂದು ಶಾಸನವನ್ನು ಕೂಡ ಬರೆದಿರ್ತಾನೆ. ಹಾಗೆಯೇ ಅಶೋಕನ ರಾಜನೀತಿ ಹೇಗಿತ್ತಂದರೆ, ಇದನ್ನು ನೀವು ಪಾಯಿಂಟ್ ಆಗಿ ಬರಿಬಹುದು, ಕಳಿಂಗ ಯುದ್ಧ ಅಥವಾ ಕಳಿಂಗ ಯುದ್ಧದ ಮಹತ್ವ, ನೆಕ್ಸ್ಟ್ ಅಶೋಕನ ರಾಜನೀತಿ ಹೇಗಿತ್ತು ಅಂತ ಹೇಳಿ ಸಪ್ರೇಟಾಗಿ ಒಂದೊಂದು ಪಾಯಿಂಟ್ ಹಾಕಿ ಬರಿಬಹುದು. ಸ್ವಲ್ಪ ಪ್ಯಾರಾಗ್ರಾಫ್ ವೈಸಲ್ಲಿ ಬರೆದ್ರೆ ನೋಡಲಿಕ್ಕೆ ಸ್ವಲ್ಪ ಅಟ್ರಾಕ್ಷನ್ ಇರುತ್ತೆ ನೀವು ಬರೆದಿರುವಂಥ ರೀತಿ. ಹಾಗೆ ಅಶೋಕನ ರಾಜನೀತಿ ಹೇಳೋದಾದರೆ, ಅಶೋಕನ ರಾಜನೀತಿಯು ಅವನಿಗಾದ ಜ್ಞಾನೋದಯದ ಆಧಾರದಿಂದ ಹೊರಬಂದದಾಗಿತ್ತಂತೆ. ನೈತಿಕ ಆದರ್ಶಗಳಿಂದ ಕೂಡಿದ ಹೊಸದಾದ ರಾಜನೀತಿಯನ್ನು ಅಶೋಕನು ಜನರಿಗೆಲ್ಲ ಪರಿಚಯಿಸ್ತಾನೆ. ರಾಜನೀತಿಯಲ್ಲಿ ನೈತಿಕತೆ ಪ್ರಮುಖ ಪಾತ್ರವನ್ನು ವಹಿಸುವುದಲ್ಲದೆ ಚಾಣಕ್ಯನ ಹೇಳಿಕೆಯನ್ನು ಅಶೋಕನು ಖಂಡಿಸ್ತಾನೆ. ರಾಜ ಎನ್ನುವವನು ಪ್ರಜೆಗಳ ಸೇವಕ ಎಂಬ ಹೊಸ ಅಭಿಪ್ರಾಯವನ್ನು ಅಶೋಕ ಹೊಂದಿರ್ತಾನೆ. ಪ್ರಜೆಗಳು ರಾಜರ ಸೇವಕ ಎನ್ನುವಂತಹ ಚಾಣಕ್ಯನ ಹೇಳಿಕೆ ಏನಿದೆ ಅದರದ್ದು ಉಲ್ಟಾ ಪ್ರಜೆಗಳ ಸೇವಕನೇ ರಾಜ ಎಂದು ಹೊಸ ಅಭಿಪ್ರಾಯವನ್ನು ಅಶೋಕ ಹೊಂದಿರ್ತಾನೆ. ಅಂದರೆ ಅಷ್ಟು ಪ್ರಜೆಗಳಿಗೆ ಅವನು ಮಹತ್ವವನ್ನು ಕೊಟ್ಟಿರ್ತಾನೆ. ಇಂತಹ ತತ್ವ ಆದರ್ಶಗಳನ್ನು ಪಾಲಿಸಿದ ಅಶೋಕನಿಗೆ ಪ್ರಜೆಗಳನ್ನು ಸಂತೋಷವಾಗಿರಿಸುವುದೇ ಆತನ ಜೀವನದ ಪರಮ ಗುರಿಯಾಗಿತ್ತು. ಪ್ರಜೆಗಳಲ್ಲಿ ನೈತಿಕತೆಯನ್ನು ವೃದ್ಧಿಸಲು ಅಶೋಕನು ಪ್ರಯತ್ನಿಸ್ತಾನೆ. ಅವರಿಗೆ ನೈತಿಕ ಶಿಕ್ಷಣವನ್ನು ನೀಡ್ತಾನೆ. ಈ ಉದ್ದೇಶದಿಂದ ಧರ್ಮ ಮಹಾಪಾತ್ರಗಳೆಂಬ 2 ಹೊಸ ಹುದ್ದೆಗಳನ್ನು ಕೂಡ ಸೃಷ್ಟಿಸ್ತಾನೆ. ಪ್ರಜೆಗಳಿಗೆ ನೈತಿಕ ಗುಣಗಳನ್ನು ಬೋಧಿಸುವುದೇ ಈ ಅಧಿಕಾರಿಗಳ ಕರ್ತವ್ಯವಾಗಿರುತ್ತಂತೆ. ಅಂದರೆ ಪ್ರಜೆಗಳಿಗೆಲ್ಲರಿಗೂ ನೈತಿಕ ಶಿಕ್ಷಣವನ್ನು ಸಪ್ರೇಟಾಗಿ ನೀಡಬೇಕು, ನೈತಿಕ ಗುಣಗಳನ್ನು ಎಲ್ಲ ಪ್ರಜೆಗಳು ಮೈಗೂಡಿಸಿಕೊಳ್ಬೇಕು ಎನ್ನುವ ಉದ್ದೇಶದಿಂದನೇ ಒಂದು ಧರ್ಮ ಮಹಾಪಾತ್ರ ಎನ್ನುವ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿಸಿ ಅದರ ಮೂಲಕ ಜನರಿಗೆಲ್ಲರಿಗೂ ಅವನು ಆ ಧರ್ಮ ಮಹಾಮಾತ್ರ ಯಾರಿರ್ತಾನೆ ಅವರು ಪ್ರಜೆಗಳಿಗೆ ನೈತಿಕ ಗುಣಗಳನ್ನು ಕಲಿಸಬೇಕು ಅನ್ನುವಂತಹ ಒಂದು ಕಾನೂನನ್ನು ಜಾರಿಗೆ ತರ್ತಾನೆ. ಅದರೊಂದಿಗೆ ಪ್ರಜೆಗಳ ಅಭಿವೃದ್ಧಿಯನ್ನು ಕೂಡ ಗಮನಿಸಬೇಕಾಗಿತ್ತು. ಧರ್ಮ ಮಹಾಮಾತ್ರಗಳಲ್ಲದೆ ಸುಗಮ ಆಡಳಿತದ ನಿರ್ವಹಣೆಗಾಗಿ ಹಲವಾರು ಅಧಿಕಾರಿಗಳನ್ನು ಕೂಡ ಅಶೋಕನು ನೇಮಿಸ್ತಾನೆ. ಕೊನೆಯಲ್ಲಿ ಅವನಿಗೆ ಬೇಕಿರುವುದೇನೆಂದರೆ ಪ್ರಜೆಗಳ ಸುಖ ಮತ್ತು ಸಂತೋಷಕ್ಕಾಗಿ ಅವನು ಜಾಸ್ತಿ ಯೋಚನೆ ಮಾಡ್ತಾ ಇದ್ದ ಹಾಗೆ ಪ್ರಜೆಗಳ ಸಂತೋಷಕ್ಕಾಗಿ, ಅವರ ಸುಖಕ್ಕಾಗಿ, ಅವರ ನೆಮ್ಮದಿಯ ಜೀವನಕ್ಕಾಗಿ ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಈ ಅಶೋಕ ಮಾಡಿದ್ದ ಅಂತ ಹೇಳಲಾಗಿದೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಇದೇ ಅಶೋಕ ಸಾಮ್ರಾಟನ ಬಗ್ಗೆ ಒಂದು 10 or 15 ಮಾರ್ಕ್ಸಿಗೆ ಕೇಳೋ ಕ್ವಶನ್ಸ್ ಅಂದರೆ ಅಶೋಕನ ಧಮ್ಮದ ಕಲ್ಪನೆ. ಧಮ್ಮ ಅಂದರೆ ಧರ್ಮ ಅಂತ ಅರ್ಥ. ಅಶೋಕನ ಧರ್ಮ ಅದು ಈಗಾಗಲೇ ನಾವು ಹೇಳಿದಂತೆ ಹೆಂಗೆ ಅವನು ಜನರುಗಳಿಗೆ ಪ್ರಜೆಗಳಿಗೆ ಮಹತ್ವ ಕೊಡ್ತಿದ್ದಾರೆ, ಅವನ ರಾಜನೀತಿ ಹೇಗಿತ್ತು ಅದ್ರ ಬಗ್ಗೆನೇ ಅದೇ ಎಲ್ಲ ಇರುವಂಥದ್ದು ಧಮ್ಮದಲ್ಲಿ ಕೂಡ. ಅದನ್ನು ಡೀಟೇಲ್ ಆಗಿ ಹೇಳೋದಾದರೆ, ಅಶೋಕನು ತನ್ನ ಜೀವನವನ್ನು ಪ್ರಜೆಗಳ ಸಂತೋಷಕ್ಕಾಗಿ ಹಾಗೂ ಅಭಿವೃದ್ಧಿಗಾಗಿ ಮುಡಿಪಾಗಿಟ್ಟನು. ಪ್ರಜೆಗಳು ತಮ್ಮ ನೈತಿಕತೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಅವರ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗ್ತದೆ ಎಂದು ಅಶೋಕ ಒಂದು ಅಭಿಪ್ರಾಯವನ್ನು ಹೊಂದಿರ್ತಾನೆ. ಈ ದೃಷ್ಟಿಯಿಂದ ಕಾನೂನು ಮತ್ತು ನೈತಿಕ ಕಾನೂನುಗಳನ್ನೇ ಜಾರಿಗೆ ತರ್ತಾನಂತೆ. ಆ ನೈತಿಕ ಕಾನೂನುಗಳೇ ಅಶೋಕದ ಧರ್ಮ ಅಥವಾ ಧರ್ಮ. ಅಂದರೆ ಪ್ರಜೆಗಳು ಯಾವಾಗ ನೈತಿಕತೆಯನ್ನು ಬೆಳೆಸಿಕೊಂಡಿರ್ತಾರೋ ಆವಾಗ ಅವರಿಗೆ ಗೌರವ ಮತ್ತು ಪ್ರತಿಷ್ಠತೆಯೂ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ನೈತಿಕ ಕಾನೂನುಗಳನ್ನು ಜಾರಿಗೆ ತರ್ತಾನೆ. ಅಲ್ಲಿ ಯಾವ ಕಾನೂನುಗಳನ್ನು ತಂದಿರ್ತಾನೆ ನೋಡಿ, ಅದೇ ಅಶೋಕನ ಧಮ್ಮ ಅಥವಾ ಧರ್ಮ. ಅವನ ಧರ್ಮ ಯಾವುದೇ ಸಂಕುಚಿತ ಮನೋಭಾವಗಳಿಂದ ದೂರವಾಗಿತ್ತು. ಸಂಕುಚಿತ ಮನೋಭಾವ ಯಾವುದೂ ಇರಲಿಲ್ಲ.
ಬ್ರಾಡ್ ಆಗಿತ್ತು. ಹಾಗೆ ಅಶೋಕನ ಧರ್ಮ ಸರಳ ಮತ್ತು ಶುದ್ಧ ಭಾವನೆಗಳಿಂದ ಕೂಡಿತ್ತು. ಯಾವುದೇ ಮತ ಭೇದಗಳನ್ನು ಕೂಡ ಅದು ಹೊಂದಿರಲಿಲ್ಲ. ಹಾಗೆಯೇ ಯಾವುದೇ ಒಂದು ಧರ್ಮಕ್ಕೆ ಸೇರಿರದೆ ಪ್ರಪಂಚದ ಎಲ್ಲ ಧರ್ಮಗಳ ಶ್ರೇಷ್ಠ ಗುಣಗಳ ಸಾರವಾಗಿತ್ತಂತೆ ಅಶೋಕನ ಧರ್ಮ. ಅವನು ಖಾಲಿ ಬೌದ್ಧ ಧರ್ಮವನ್ನು ಮಾತ್ರ ಸಪೋರ್ಟ್ ಮಾಡಿರೋದಷ್ಟೇ ಅಲ್ಲದೆ ಮಾಡಿರುವುದಲ್ಲ, ಅದರ ಹೊರತಾಗಿ ಉಳಿದ ಎಲ್ಲ ಧರ್ಮಗಳು, ಆ ಧರ್ಮದ ಜನರನ್ನು ಗೌರವಿಸಿ, ಧರ್ಮಗಳನ್ನು ಗೌರವಿಸಿ ಇರುವುದೇ ಅವನ ಕರ್ತವ್ಯವಾಗಿತ್ತು. ಹಾಗೇನೆ ಅವನು ನಡ್ಕೊಳ್ತಿದ್ದ ಕೂಡ. ಅಶೋಕ ಬೌದ್ಧ